ಆ ಪಕ್ಷ ಅವ್ರ ಮೇಲೆ ಕ್ರಮ ತಗೋಬೇಕು. ಪಕ್ಷಕ್ಕೆ ಗೊತ್ತೈತದೆ ಯಾರಂತೇಳಿ. ಸರ್ ಈಗ ಪಕ್ಷಕ್ಕೆ ಇವತ್ತು ಆಯಿತು ಅಲ್ಲಲ್ಲ, ಈಗ ನಾವು ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಜಮೀರ್ ಅಹ್ಮದ್ದು ರೆಕಾರ್ಡ್ಸ್ ಕೊಟ್ಟರು ಬಿ ಆರ್ ಪಾಟೀಲ್ರು ಅದ್ರ ಮೇಲೆ ಕ್ರಮ ಯಾರು ತಗೋಬೇಕಾಗಿತ್ತು? ಪಕ್ಷದ ರಾಜ್ಯಾಧ್ಯಕ್ಷರು ಮಾಡಬೇಕಾಗಿತ್ತು. ಅದೇ ರಾಜ್ಯಾಧ್ಯಕ್ಷರು ಇವತ್ತಿನ ಏಕಾಏಕಿ ಏನೂ ಇಲ್ದೇ ಇವ್ರ ಮೇಲೆ ಕ್ರಮ ತಗೊಂಡಾರ. ಅವರೇ ಈ ಕ್ರಮ ತಗೋಬೇಕೀಗ. ಸಿದ್ದರಾಮಯ್ಯನೂ ಅಷ್ಟೇ ನಮಗೆ ರಾಜ್ಯಾಧ್ಯಕ್ಷರು ಸಿದ್ದರಾಮಯ್ಯ ಅವರೇ ಕ್ರಮ ತಗೋಬೇಕು. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯವರು ಅವ್ರ ಮೇಲೆ ಬೇರೆದವ್ರ ಮೇಲೆ ಕ್ರಮ ತಗೋಬೇಕು ಮತ್ತು ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಕ್ರಮ ತಗೋಬೇಕು. ಯಾರು ತಪ್ಪು ಮಾಡಿರಲ್ಲ ಅಂಥವ್ರ ಮೇಲೆ ಯಾರು ಮುಚ್ಚುಮರಿರಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕಂತ ನಮ್ಮ ಆಗ್ರಹ ಸರ್. ಅದು ಮುಚ್ಚಿಡುವಂಥ ಅವಶ್ಯಕತೆ ಏನಿಲ್ಲ. ಅದು ಜಗಜ್ಜಾಹೀರ ಐತಿ, ನಮ್ಮ ಬೈಲಿ ಅನ್ನೋದು ಅವಶ್ಯಕತೆ ಇಲ್ಲ. ಇದು ಕಾಂಗ್ರೆಸ್ಸಿನಲ್ಲಿ ಒಂದು ಗುಂಪು ಇದು ವಾಲ್ಮೀಕಿ ಸಮಾಜವನ್ನು ಹನಿಬೇಕಂತೇಳಿ ಒಂದು ಗುಂಪು ರೆಡಿ ಆಗೈತಿ. ಅದು ತಮ್ಮೆಲ್ಲರಿಗೂ ಗೊತ್ತೈತಿ ಅದು ಯಾರು ಏನು ಅಂತೇಳಿ. ಆ ಗುಂಪು ಯಾವ ರೀತಿಯಾಗಿ ಯಾವುದೂ ಒಂದು ಭ್ರಷ್ಟಾಚಾರದಿಲ್ಲದೆ ಶುದ್ಧವಾಗಿ ಕೆಲಸ ಮಾಡಿದಂಥ ಕೆ ಎನ್ ರಾಜಣ್ಣವ್ರ ಮೇಲೆ ಇದು ರಾಹುಲ್ ಗಾಂಧಿ ಸತ್ಯವನ್ನು ಮಾತಾಡಿದಂಥವ್ರಿಗೆ ಆಗೋದು ಪರಿಸ್ಥಿತಿ. ಇದು ಸರ್ಕಾರ ನಮ್ಮದಿತ್ತು. ಸರ್ಕಾರ ನಮ್ಮದಿದ್ದಾಗ ನಕಲಿ ಓಟುಗಳನ್ನು ನಾವು ಪರಿಶೀಲನೆ ಮಾಡಬೇಕಂತ ಹೇಳಿದ್ದೇ ನಮ್ಮ ದೊಡ್ಡ ಮಾತು ತಪ್ಪಲ್ಲ. ಅದು ಸತ್ಯವಾದ ಮಾತನ್ನು ಹೇಳಿದ್ದಾರೆ. ಸತ್ಯವಾದ ಮಾತು ಹೇಳಿದ್ದ ಅವನ್ನೆಲ್ಲ ರಿಕಾರ್ಡ್ಗಳನ್ನು ಹೈಕಮಾಂಡ್ದವ್ರು ಕಳಿಸಿ ವಜಾ ಮಾಡಿಸಿದಂಥವ್ರು ನಮ್ಮ ಕಾಂಗ್ರೆಸ್ ಪಾರ್ಟಿ ಮುಖಂಡರು. ಯಾವ ಸರ ಮಾತಾ ಸರಿ ರಾಹುಲ್ ಗಾಂಧಿ ಅವ್ರು ಮಾಡೋದು ಸರಿ ಐತ್ರಿ. ಸರಿ ಅಲ್ಲ ಸರ್, ರಾಜನ್ ಸರ್ ಹೇಳಿದ್ದು ಈ ವೋಟರ್ ಲಿಸ್ಟ್ ತಯಾರು ಮಾಡೋದು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಇತ್ತಲ್ಲ ಸರ್ ಕರ್ನಾಟಕದಲ್ಲಿ. ಮಾಡಿದ ತಪ್ಪು ಅಂತ ಹೇಳಿದ್ರು ಅವರು. ನಮ್ಮದು ತಪ್ಪೈತೆ ಅಂತ ಹೇಳಿದ್ರು ಅವರು. ಅದು ರಿಕಾರ್ಡ್ ತೆಗೆದು ನೋಡ್ಬೋದು ನೀವು ಸರ್. ನಮ್ಮ ಸರ್ಕಾರ ಇದ್ದಾಗ ನೀವು ಇದನ್ನ ಯಾಕೆ ಸರಿಪಡಿಸಿಕೊಳ್ಳಿಲ್ಲ ಅಂತ ಕೇಳಾರ ಅವರು ಅಷ್ಟೇ. ಅವರು ಮಾಡೋದಕ್ಕೆ ಇರೋದಲ್ಲ ಸರ್. ಅದು ನಮ್ಮ ಸರ್ಕಾರ ಇದ್ದಾಗ ನಮ್ಮದು ತಪ್ಪೈತೆ ಅಂತ ತಮ್ಮ ಹಿಡ್ಕೊಂತ ಹೇಳಿದ್ರು ಅವರು. ಆ ವೋಟರ್ ಲಿಸ್ಟ್ ನಾವು ಮಾಡಬೇಕಲ್ಲ, ಸರ್ಕಾರ ಮಾಡಬೇಕಲ್ಲ ಸರ್. ಅದೇ ಸರ್ ಚುನಾವಣೆ ಆಯೋಗ ಅಂತಂದ್ರೆ ಹೌದು ಗೊತ್ತಾಗುತ್ತೆ. ಅಲ್ಲ ಉದಾಹರಣೆಗಳಲ್ಲ ಸರ್. ಈಗ ವೋಟರ್ ಲಿಸ್ಟ್ ಎಷ್ಟು ಈಗ ಪರಿಶೀಲನೆ ಮಾಡಿದಾಗ ನಕಲಿ ಪ್ರಮಾಣ ಪತ್ರ ಎಷ್ಟು ನಿಮಗೂ ಗೊತ್ತೈತಲ್ಲ ಅದು. ಸರ್ ಹೆಚ್ಚು ನಾವು ನೋಡ್ರಿ ಸರ್, ಹೆಚ್ಚಿನ ಭಾಗ ಗ್ರಾಮೀಣ ಪ್ರದೇಶದಲ್ಲಿ ಇವು ನಕಲಿ ಆದರೂ ಸತ್ಯಕ್ಕೆ ಅದನ್ನು ಹಾಕಲಾರ್ದಂಗೆ ತಡೆ ಹಿಡಿತು ನಾವೆಲ್ಲ. ಆಗ ಇಲ್ಲಿ ನಗರ ಪ್ರದೇಶದಲ್ಲಿ ಗೊತ್ತಾಗೋದಿಲ್ಲ. ನಗರ ಪ್ರದೇಶದಲ್ಲಿ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತು ಇಲ್ಲಿ 3 ತಿಂಗಳು ಇಲ್ಲಿ ಇರ್ತಾನೆ, 3 ತಿಂಗಳು ಬಿಟ್ಟು ಆ ಮನೆ ಚೇಂಜ್ ಮಾಡಿರ್ತಾನೆ. ಆ ಮನೆ ಇದ್ದಾಗ ನಾ ಮನೆ ವೋಟರ್ ಲಿಸ್ಟ್ ಮಾಡಿನ ಅಂತ ಹೇಳೋ ಉದಾಹರಣೆಗಳು ತಮಗೂ ಗೊತ್ತೈತಿ. ಆಗ್ತೈತಿ. ನಗರ ಪ್ರದೇಶದಲ್ಲಿ ಗೊತ್ತಾಗೋದಿಲ್ಲ ಸರ್ ಕೆಲವೊಂದು ಕಡೆ. ಹಾಂ ಅಲ್ಲ ಈಗೇನು ಸರ್, ಈಗ ಅದು ನಕಲಿ ಮತದಾನ ಸೇರೈತೆ ಅಂತೇಳಿ ರಾಹುಲ್ ಗಾಂಧಿ ಅವರು ಪ್ರಿಂಟ್ ತೊಗೊಂಬಂದು ಒಂದು ಸೈಡ್ ಇರಲಿ. ಬಟ್ ನಮ್ಮ ರಾಜನ್ ಅವರು ಇವತ್ತಿನ ದಿವಸ ಅದ್ರ ಏನು ನಕಲಿ ಜಾತಿ ಪ್ರಮಾಣ ಪತ್ರ ನಾವು ಮಾಡ್ರಂದ್ರು ಬಿಡ್ರಿ, ಅವ್ರು ಏನೂ ಅಂದಿಲ್ಲ. ನಮ್ಮ ಸರ್ಕಾರಗಳಿದ್ದಾಗ ನಾವು ಇದನ್ನು ಸರಿ ಮಾಡ್ಕೋಬೇಕಾಗಿತ್ತು ಅಂತ ಇಷ್ಟ ಅಂದರು. ಅದನ್ನೇ ಇವರು ಮತ್ತೆ ಹೌದು ಸರ್ಕಾರ ಮುಜುಗರ ಸರ್ಕಾರ ಕಂದಿಲ್ಲ ಇವರು. ಸರ್ಕಾರ ಏನು ಇವು ಕಾಂಗ್ರೆಸ್ನವರು ಸೇರ್ಸ್ಯಾರ ಅಂತಂದ್ರನು ಅವ್ರು. ನಮ್ಮ ಸರ್ಕಾರ ಇದ್ದಾಗ ಅದನ್ನು ಬಗೆಹರಿಸ್ಕೋಬೇಕಂತಂದಾರ. ಹಾಂ, ರಾಹುಲ್ ಗಾಂಧಿ ವಿರುದ್ಧ ಮಾತಾಡೇ ಇಲ್ಲ. ಈಗ ಯಾರು ಜಿ ಪರಮೇಶ್ವರ್ ಇಲ್ಲೇ ನಮ್ಮ ಬದಾಮ್ಯಾಗ ಬಂದು ಹೇಳಿದ್ರಲ್ಲ ಸರ್ಕಾರದೊಳಗೆ ದುಡ್ಡು ಇಲ್ಲ ಅಂತೇಳಿ. ಸಿದ್ದರಾಮಯ್ಯ ಸುಳ್ಳು ಹೇಳ್ತಾನೆ, ಸರ್ಕಾರದ ದುಡ್ಡು ಇಲ್ಲ ಅಂತ ಹೇಳಿದ್ರೆ ಅವ್ನು ತೆಗಿಬೇಕಾಗಿತ್ತು. ಬಿ ಆರ್ ಪಾಟೀಲ್ ಹೇಳಿದ್ರಲ್ಲ ಸರ, ಈಗ DCM 3 ಕೋಡ್ ಅಂತ ಹೇಳಿದ್ರೆ ತಪ್ಪಾ ಸರ್? ತಪ್ಪಲ್ಲ. ನಮ್ಮ ರಿಸರ್ವೇಷನ್ ಕರ್ನಾಟಕ ರಾಜ್ಯದಲ್ಲಿ ST ಸಮಾಜದ 15 ರಿಸರ್ವೇಷನ್ ಅದಾವೆ. ಅದ್ರಾಗ 53 ಜಾತಿಗಳು ಬರ್ತವೆ. ಅದಕ್ಕೆ ಒಂದೇ ಸಮಾಜದವರು 14 ಕಾಂಗ್ರೆಸ್ದವ್ರು ಗೆದ್ದಾರ, 1 JDS ಗೆದ್ದೈತಿ.
ಅದ್ರಾಗ ಸರ್ಕಾರದ ವಿರುದ್ಧ ಮಾತಾಡಿ ಏನಂತ ನಮ್ಗೆ ಕೇಳಕ್ಕೆ ಹಕ್ಕೈತಲ್ಲ. DCM 3 ಕೊಡ್ರಿ ಅಂದದ್ದು ತಪ್ಪ. ಇವೆಲ್ಲಗಳದು ಸರ್, ಇವೆಲ್ಲ ಕಾರಣಗಳದು ಅವೆಲ್ಲ ನಿಮ್ಗೆ ಗೊತ್ತೈತೆ. ಅದಕ್ಕೆ ಸರ್ಕಾರದ ಅಂದ್ರೆ ಮುಜುಗರಾಗಿ ಮಾತಾಡ್ಯಾರ ಅಂತೇಳಿ ನೀವು ಹೇಳ್ತೀರಿ. ಹೌದು, ಸತ್ಯ. ಮುಜುಗರಾಗಿ ಮಾತಾಡಪ್ಪ ಸರ್ಕಾರಕ್ಕೆ ನಾವು ಕೇಳಿದಾಗ ಈ ಮಗು ಹಸದರ ಹತ್ರಗ ತಾಯಿಗೆ ಗೊತ್ತಾಗತ್ತೆ. ಅದನ್ನು ಕೇಳ್ಯಾರ ಅವರು. ನಮ್ಮ 3 DCM ಕೊಡ್ರಿ ಅಂತೇಳಿ ತಪ್ಪೇನಲ್ಲ.